ಎಲ್ಲರಿಗೂ ನಮಸ್ಕಾರ. ಈ ಮಳೆ ಟೈಮಲ್ಲಿ ನಮ್ಮ ಕೊಡಗಲ್ಲಿ ಒಂದು ಔಷಧೀಯ ಆಹಾರನ ನಾವು ತಯಾರಿಸ್ತೀವಿ ಆಯಿತಾ. ಅದು ಯಾವುದರಿಂದ ನಾವು ಪ್ರಿಪೇರ್ ಮಾಡ್ತೀವಿ, ಹೇಗೆ ಏನು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮದ್ದು ಸೊಪ್ಪು ಅಂತ ಹೇಳ್ತೀವಿ, ಮತ್ತು ಆಟಿ ಸೊಪ್ಪು ಅಂತ ಕೂಡ ಇದಕ್ಕೆ ಹೇಳ್ತಾರೆ ಆಯಿತಾ. ಈ ಸೊಪ್ಪು ಏನಿದೆ ಇದು ಪ್ರತಿ ವರ್ಷ ಇಡೀನೂ ಇರುತ್ತೆ ಈ ಸೊಪ್ಪು. ಆದರೆ ಈ ಪುಷ್ಯ ಮಳೆ ಟೈಮಲ್ಲಿ ಇದಕ್ಕೆ ಕಂಪ್ಲೀಟ್ ಒಂದು 18 ಔಷಧಿಯನ್ನು ಇದು ಹೊಂದಿರುತ್ತೆ. ಈ ಟೈಮಲ್ಲಿ ತಿಂದರೆ ಅದರಲ್ಲಿ ಎಷ್ಟು ಔಷಧಿ ಇರುತ್ತೆ ಅಲ್ವಾ, ಅದೆಲ್ಲ ನಮಗೆ ಸಿಗುತ್ತೆ ಅಂತ ಆಯಿತಾ. ಇದನ್ನು ನಾವು ಯಾವ ಥರ ತಿಂತೀವಿ, ಹೇಗೆ ಒಂದು ರೆಸಿಪೀಸ್ ಹೇಗೆ ಮಾಡ್ತೀವಿ ಇದರಿಂದ ಅಂತ ತೋರಿಸ್ತಿದ್ದೀನಿ ನೋಡಿ. ಈಗ ಫಸ್ಟು ಈ ಸೊಪ್ಪನ್ನ ತಗೊಂಡು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೇಯೋಕ್ಕೆ ಇಡ್ತಾ ಇರೋದು ಆಯಿತಾ. ಇದು ಕಳಿಸ್ಕೆ ಇರುತ್ತಲ್ಲ, ಕಳಿಸ್ಕೆಯಲ್ಲಿ ನೀವು ಬೇಯೋಕ್ಕೆ ಇಡ್ಬೋದು. ಇದನ್ನು ಕಡುಬು ಎಲ್ಲ ಮಾಡ್ತೀವಲ್ಲ ಅದರಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಮುಳುಗಷ್ಟು ನೀರು ಹಾಕಿದರೆ ಸಾಕು. ಫುಲ್ ಫ್ಲೇಮಲ್ಲೇ ಬೇಯೋಕ್ಕೆ ಇಡಿ. ಇದು ಒಂದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಬೇಯೋಕ್ಕೆ ಇಡಬೇಕಾಗುತ್ತೆ ನೀವು. ಅದು ಬೆಂದ ಮೇಲೆ ಈಗ ನೋಡಿ ಆಶ್ಚರ್ಯ, ವಾಹ್ ಎಂಥ ಹೊಗೆ ಅಂದರೆ ಕ್ಯಾಮೆರಾನೇ ಎಲ್ಲ ಬ್ಲರ್ ಆಗ್ತಾ ಇದೆ ನೋಡಿ. ಸರ್ಪ್ರೈಸ್ ಏನು ಹೇಳಿ, ಸರ್ಪ್ರೈಸ್ ಯಾವ ಕಲರ್ ಇದೆ ನೋಡಿ. ಇದೇ ಇದ್ರದ್ದು ಒಂದು ವಿಶೇಷ ಅಂದರೆ ಈ ಥರ ಡಾರ್ಕ್ ಪರ್ಪಲ್ ಮತ್ತು ಒಂಥರ ಬ್ಲ್ಯಾಕಿಶ್ ಕಲರ್ ನಮಗೆ ಇದ್ರ ರಸ ಬಿಡುತ್ತೆ. ಇದ್ರದ್ದು ರಸದ್ದು ಇನ್ನೂ ಇದೆ, ಹೇಳ್ತೀನಿ ರೀ, ಹೋಗ್ತಾ ಹೇಳ್ತೀನಿ. ನೋಡಿ ಎಷ್ಟು ಡಾರ್ಕ್ ಕಲರ್ ಇದೆ ಇದು ಅಂತ, ಸಖತ್ತಾಗಿದೆ. ಘಮ ಕೂಡ ಹೇಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ವರ್ಷದಲ್ಲಿ ಒಂದು ಸಲ ಇದನ್ನು ನಾವು ಊಟ ಮಾಡಲಿಕ್ಕೆ ಇದು ಅನ್ನ ಎಲ್ಲ ಮಾಡಿ ತಿಂತೀವಿ. ಇದು ಅನ್ನ, ಪಾಯಸ, ಬರ್ಫಿ ಎಲ್ಲ ಮಾಡಿ ತಿಂತೀವಿ ಇದರಿಂದ. ಇದು ವರ್ಷದಲ್ಲಿ ಒಂದೇ ಸಲ ಅಲ್ವಾ ಆಗೋದು. ಎಷ್ಟು ವೇಟ್ ಮಾಡ್ತೀವಿ ಅಂದರೆ ಅಯ್ಯೋ ಮಧ್ಯಾಹ್ನ ಅನ್ನ ಎಲ್ಲ ಯಾವಾಗ ತಿಂತೀವಿ ಅಂತ ವೇಟ್ ಮಾಡ್ತಾ ಇರ್ತೀವಿ ನಾವಂತೂ. ಈ ಥರ ಸೋಸ್ಕೊಳ್ಳಿ ನೀವು ಒಂದು ಪಾತ್ರೆಗೆ, ಬರೀ ರಸನ, ಎಲೆ ಎಲ್ಲ ಬೇರೆ ಆಗುತ್ತೆ. ಈ ಥರ ಸೋಸ್ಕೊಂಡು ಆದಮೇಲೆ ನೀವು ಅನ್ನಕ್ಕೆ ಹೇಗೆ ಅನ್ನ 1 ಲೋಟ ತೊಗೊಂಡ್ರೆ ಡಬಲ್ ನೀರು ಹೇಗೆ ಹಾಕ್ತೀರಾ, ಹಾಗೆಯೇ ಒಂದು ಪಾತ್ರೆಲಿ ಅಕ್ಕಿ ತೊಗೊಂಡು ಎಷ್ಟು ಅಕ್ಕಿ ತೊಗೋತೀರಾ ಅದರದ್ದು 1:2 ರೇಷಿಯೋ ಥರ ನೀವು ಈ ರಸನ ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿಗೆ. ಇದ್ರ ಕಲರ್ ಮಾತ್ರ ನೋಡೋಕ್ಕೆ ಒಂಥರ ಚಂದ. ಮಾಮೂಲಿ ಈಗ ಅನ್ನ ಮಾಡುವಾಗೆಲ್ಲ ಎಷ್ಟು ವಿಷಲ್ ಕೊಡ್ತೀವಿ ಅಷ್ಟೇ ವಿಷಲ್ ಕೊಟ್ಟು ಅನ್ನ ಮಾಡಿದರೆ ಆಯಿತು. ಇವಾಗ ಕುಕ್ಕರಲ್ಲಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ. ಫುಲ್ ಕಲರ್ ಘಮ ಅಂತ ಇದೆ. ನನಗಂತೂ ಬಾಯಲ್ಲಿ ನೀರು ಬರ್ತಿದೆ. ಇದಕ್ಕೆ ತುಪ್ಪ, ಜೇನು, ತೆಂಗಿನಕಾಯಿ ತುರಿ ಇದನ್ನೆಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ನಿಮಿಷ ಬೇಡ, ಫಸ್ಟು ದೇವರಿಗೆ ನೈವೇದ್ಯ ಇಡೋಣ ಆಯಿತಾ. ಯಾಕಂದರೆ ವರ್ಷಕ್ಕೆ ಒಂದು ಸಲ ಮಾಡೋದು ನಾವು ಇದನ್ನು. ದೇವ್ರಿಗೆ ನೈವೇದ್ಯ ಇಡ್ತಾ ಇದ್ದೀವಿ ಇವಾಗ ನೋಡಿ. ಅನ್ನಕ್ಕೆ ಜೇನು ಹಾಕಿ, ಮತ್ತು ಮದ್ದು ಅಂದರೆ ಔಷಧಿ ಅಂತ, ಹಾಗಾಗಿ ಮಧುಬಾನ ಅಂತ ಹೇಳೋದು. ಈ ಥರ ನಾವು ತುಪ್ಪ, ಜೇನು, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ಅನ್ನ ಹೇಗೆ ಸಪ್ಪೆ ಇರುತ್ತಲ್ಲ ಹಾಗೆ ಕೂಡ ಇದು ಕೂಡ ಇರುತ್ತೆ, ಆದರೆ ಒಂದು ಘಮ ಫ್ಲೇವರ್ ಥರ ಇರುತ್ತೆ ಅಷ್ಟೇ. ಹಾಗಾಗಿ ನೀವು ಸಕ್ಕರೆ ಹಾಕ್ಕೊಂಡು ತಿನ್ನಬೇಡಿ ಇದಕ್ಕೆ, ಜೇನನ್ನೇ ಹಾಕ್ಕೊಂಡು ತಿನ್ನಿ ಇದಕ್ಕೆ. ಇದು ಎಷ್ಟು ರುಚಿಯಾಗಿದೆಯೋ ಅಷ್ಟೇ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು. ಯಾಕಂದರೆ ನಮ್ಮ ಕಡೆ ತುಂಬಾ ಮಳೆ, ಚಳಿ ಅಲ್ವಾ, ಹಾಗಾಗಿ ನಮ್ಮ ಬಾಡಿ ಟೆಂಪರೇಚರ್ನ ಸಮತೋಲನದಲ್ಲಿ ಇಡಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ನೋಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು ಕಲಿಸ್ಕೊಂಡು ತಿಂತಾ ಇದ್ದರೆ ವಾವ್, ತುಂಬ ಸಖತ್ತಾಗಿರುತ್ತೆ. ಈ ಒಂದು ಟೇಸ್ಟನ್ನ ನೀವು ಟ್ರೈ ಮಾಡಲೇಬೇಕು. ಯಾವತ್ತೇ ಇದ್ರೂ ನಿಮ್ಮ ಕೊಡಗಲ್ಲಿ ಯಾರೇ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಇದ್ದರೆ ಹೋಗಿ ಟ್ರೈ ಮಾಡಿ ಮಳೆಗಾಲದಲ್ಲಂತೂ. ಅನ್ನ ಮಾಡಿ ಆದಮೇಲೇನು ಪುನಃ ಇಷ್ಟು ರಸ ಉಳಿದಿದೆ, ಇದರಿಂದ ನಾವು ಪಾಯಸ ಕೂಡ ಮಾಡಿದ್ವಿ. ಈ ಪಾಯಸ ಹೇಗೆ ಮಾಡೋದು ಅಂದರೆ, ಈಗ ನೀವು ಅನ್ನದ ಪಾಯಸ ಮಾಡ್ತೀರಾ ಅಲ್ವಾ, ಹಾಗೆಯೇ ಇದು ಕೂಡ ಮಾಡೋದು. ಆದರೆ ಮಧ್ಯಾಹ್ನ ಸೊಪ್ಪಿನ ರಸ ಇದಕ್ಕೆ ಹಾಕ್ತೀವಿ, ಮತ್ತು ಕಾಯಿ ತುರಿದು ಹಾಕ್ತೀವಿ.
ಮತ್ತು ಇದು ಸಕ್ಕರೆ ಹಾಕಲ್ಲ ಆಯಿತಾ, ಇದಕ್ಕೆ ಬೆಲ್ಲನ ನಾವು ಬೆಲ್ಲ ತುರಿದ್ಬಿಟ್ಟು ಬೆಲ್ಲದಲ್ಲಿ ಮಾಡೋದು ಇದನ್ನು. ಇದಕ್ಕೂ ನೋಡಿ ತುಪ್ಪ ತುಂಬ ಹೀಗೆ ಹಾಕಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ. ಇಷ್ಟೇ. ಹೀಗೆ ನನ್ನ ವೀಡಿಯೋಸ್ ನೀವು ನೋಡ್ತಾ ಇರಬೇಕು ಅಂದರೆ ನನಗೆ ಲೈಕ್ ಮಾಡಿ, ಮೋಟಿವೇಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.